ಇವತ್ತು ನಾನು ನಿಮಗೆ ಮೊಣಕಾಲು ನೋವು ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ಕೊಡ್ತೇನೆ. ಮತ್ತು ಈ ಮೊಣಕಾಲು ನೋವಿಗೆ ಏನೆಲ್ಲ ಕಾರಣಗಳು, ಹಾಗೆ ಇದರಲ್ಲಿ ಕಾಣಿಸಿಕೊಳ್ಳುವಂತಹ ಲಕ್ಷಣಗಳೇನು, ಪ್ಲಸ್ ಇದರಲ್ಲಿ ಯಾವುದೆಲ್ಲ ತಪಾಸಣೆಗಳು ಬೇಕಾಗುತ್ತೆ, ಅದೇ ರೀತಿ ಏನೆಲ್ಲ ಇದಕ್ಕೆ ನಾವು ಪರಿಹಾರ ಮಾಡ್ಕೊಳ್ಬಹುದು, ಸಿಂಪಲ್ ಆಗಿರುವಂತಹ ಪರಿಹಾರ ಮಾಡ್ಕೊಳ್ಬಹುದು. ಅದು ಏನಾದ್ರು ಒಂದು ಸಿವಿಯರ್ ಲೆವೆಲ್ಗೆ ಆಗಿರ್ಲಿಲ್ಲ ಮೊಣಕಾಲು ನೋವಿನ ತೊಂದರೆ ಅಂತ ಹೇಳಿದ್ರೆ ಏನೆಲ್ಲ ಪರಿಹಾರ ಮಾಡ್ಕೊಳ್ಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊಣಕಾಲು ನೋವು ಸಾಮಾನ್ಯವಾಗಿ ಎಲ್ಲ ವಯಸ್ಸಿನಲ್ಲೂ ಕೂಡ ಕಾಣಿಸಿಕೊಳ್ಳುವಂತಹ ಒಂದು ಕಾಯಿಲೆ ಅಂತ ಹೇಳ್ಬೋದು. ಆದ್ರೆ 45 ಅಥವಾ 50 ವರ್ಷದ ನಂತರ ಯಾರೆಲ್ಲ ಇರ್ತಾರೆ, ಎಸ್ಪೆಷಲಿ ಈ ಮೆನೋಪಾಸ್ ಆದ್ಮೇಲೆ ಮಹಿಳೆಯರಲ್ಲಿ ತುಂಬಾ ಈ ಮೊಣಕಾಲು ನೋವು ಕಾಣಿಸ್ಕೊಳ್ಬಹುದು. ಅದೇ ರೀತಿ ಪುರುಷರಲ್ಲಿ ಅರೌಂಡ್ 45 ಅಥವಾ 50 ವರ್ಷ ದಾಟಿದವರಲ್ಲೂ ಕೂಡ ಈ ಮೊಣಕಾಲು ನೋವು ಕಾಣಿಸ್ಕೊಳ್ಬಹುದು. ಇನ್ನು ಯಾಕೆ ಡಾಕ್ಟರ್ ಈ ಮೊಣಕಾಲು ನೋವು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ವಯೋಸಹಜವಾಗಿ ಏನಾದ್ರು ಈ ಕಾರ್ಟಿಲೇಜ್ ಅಂತ ಏನಿರುತ್ತೆ ಅದು ಸೌದು ಹೋಯ್ತು ಅಂತ ಹೇಳಿದ್ರೆ ಇವ್ರು ಹೇಳ್ತಿರ್ತಾರೆ, ಡಾಕ್ಟ್ರೆ ಸೈನೋವಿಯಲ್ ಫ್ಲೂಯಿಡ್ ಇದೆ, ಅದು ಕಡಿಮೆ ಆಗ್ಬಿಟ್ಟಿದೆ ನಮ್ಮ ಕಾಲಲ್ಲಿ, ಅಥವಾ ಸ್ಪೇಸ್ ಕಡಿಮೆ ಆಗಿದೆ, ಘರ್ಷಣೆ ಆಗ್ತಿದೆ ಎರಡು ಎಲುಬಿನ ಮಧ್ಯದಲ್ಲಿ, ಮೊಣಕಾಲಿನಲ್ಲಿ ಏನ್ ಎಲುಬುಗಳಿರುತ್ತೆ ಅದರ ಘರ್ಷಣೆಯಾಗಿ ನಮ್ಗೆ ನೋವು ಬರ್ತಾ ಇದೆ ಅಂತ ಕೂಡ ತುಂಬಾ ಜನರು ಹೇಳ್ತಿರ್ತಾರೆ. ಅದು ನಿಜವಾಗ್ಲೂ ಅದೇ ರೀತಿ ಆಗ್ತಾ ಇರುತ್ತೆ. ಆ ಘರ್ಷಣೆ ಆಗಿರೋದ್ರಿಂದಾನೇ ಈ ನೋವು ಬರ್ತಾ ಇರುತ್ತೆ. ಇನ್ನು ಯಾವುದೆಲ್ಲ ಕಾರಣಗಳಿಂದ ಈ ಮೊಣಕಾಲು ನೋವು ಕಾಣಿಸ್ಕೊಳ್ಳುತ್ತೆ ಡಾಕ್ಟ್ರೆ ಅಂತ ಕೇಳೋರಿಗೆ, ಮೊದಲನೇದಾಗಿ ಬೊಜ್ಜು, ದೇಹದಲ್ಲಿ ಜಾಸ್ತಿ ವೇಟ್ ಇತ್ತು ಅಥವಾ ಫ್ಯಾಟ್ ಕಂಟೆಂಟ್ ತುಂಬಾ ಜಾಸ್ತಿ ಆಗಿತ್ತು, ಬೊಜ್ಜಿತ್ತು ಅಂತ ಹೇಳಿದ್ರೆ, ಓವರ್ ವೇಟ್ ಅಥವಾ ಒಬಿಸ್ ಅಂತ ಒಬೆಸಿಟಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಭಾರವನ್ನು ಹೊರುವಂತಹ ಮೂಳೆಗಳು ಅಥವಾ ಎಲುಬುಗಳು, ಎಸ್ಪೆಷಲಿ ಈ ಮೊಣಕಾಲು ಏನಿರುತ್ತೆ ಅಲ್ಲಿ ನಮ್ಮ ದೇಹದ ಕಂಪ್ಲೀಟ್ ಭಾರ ಬೀಳೋದ್ರಿಂದ, ದೇಹದ ಭಾರ ಅಥವಾ ತೂಕ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆ ಮೊಣಕಾಲ ಮೇಲೆ ಭಾರ ಜಾಸ್ತಿ ಬಿದ್ದಿರೋದ್ರಿಂದ ಬೇಗ ಸೌದು ಹೋಗ್ಬಿಟ್ಟು ಈ ರೀತಿ ತೊಂದರೆ ಆಗುತ್ತೆ. ಇನ್ನು ಅನುವಂಶಿಕವಾಗಿಯೂ ಕೂಡ ಬೊಜ್ಜು ಬರ್ಬೋದು, ಅಥವಾ ಅನುವಂಶಿಕವಾಗಿಯೂ ಕೂಡ ಇಂತಹ ಡಿಜನರೇಟಿವ್ ಜಾಯಿಂಟ್ ಡಿಸಾರ್ಡರ್ ಅಂತ ಹೇಳ್ತೇವೆ, DJD ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತಾರೆ, ಏಜ್ ರಿಲೇಟೆಡ್ ಚೇಂಜಸ್ ಆಗ್ತಾ ಇರುತ್ತೆ. ಅವಾಗಲೂ ಕೂಡ ಈ ಮೊಣಕಾಲು ನೋವು ಕಾಣಿಸ್ಕೊಳ್ಬಹುದು. ಅದು ಎಡಗಾಲ ಇರಬಹುದು ಅಥವಾ ಬಲಗಾಲ ಇರಬಹುದು ಅಥವಾ ಎರಡೂ ಕೂಡ ಇರಬಹುದು. ಇನ್ನು ಏನಾದ್ರು ಇಂಜುರಿ, ಸ್ಪೋರ್ಟ್ಸ್ ಆಡುವಾಗ ಅಥವಾ ಫುಟ್ಬಾಲ್ ಆಡುವಾಗ ಅಥವಾ ನಡ್ಕೊಂಡು ಹೋಗುವಾಗ ಏನಾದ್ರು ಇಂಜುರಿ ಆಗಿತ್ತು ಅಂದ್ರೂ ಕೂಡ ಈ ಮೊಣಕಾಲು ನೋವು ಕಾಣಿಸ್ಕೊಳ್ಳುತ್ತದೆ. ಇದಲ್ಲದೆ ಕೆಲವೊಂದು ರೀತಿಯ ಇನ್ಫ್ಲಮೇಷನ್ಸ್ ಗಳಾಗಿರುತ್ತೆ. ಸೊ ಅಂತಹ ಇನ್ಫ್ಲಮೇಷನ್ಸ್ ಏನಾದ್ರು ಆಗಿದ್ರು ಕೂಡ ಈ ಮೊಣಕಾಲು ನೋವು ಕಾಣಿಸ್ಕೊಳ್ತದೆ. ಸಾಮಾನ್ಯವಾಗಿ ವಯೋಸಹಜವಾಗಿಯೇ ಈ ಮೊಣಕಾಲು ನೋವು ಕಾಣಿಸ್ಕೊಳ್ತದೆ, ಎಕ್ಸೆಪ್ಟ್ ಏನಾದ್ರು ಇಂಜುರಿ ಆದ್ರೆ ಮಾತ್ರ ಅಂತ ಟೈಮಲ್ಲೂ ಕೂಡ ಈ ನೋವು ಇರುತ್ತದೆ. ಇನ್ನು ಏನು ಡಾಕ್ಟರ್ ಲಕ್ಷಣಗಳು ಏನು ಕಾಣಿಸ್ಕೊಳ್ಬಹುದು ಇಂತಹ ಮೊಣಕಾಲು ನೋವು ಅಥವಾ ಡಿಜನರೇಟಿವ್ ಜಾಯಿಂಟ್ ಡಿಸಾರ್ಡರ್, ಅಥವಾ ನಾವು ಆಯುರ್ವೇದದಲ್ಲಿ ಇದಕ್ಕೆ ಸಂಧಿವಾತ ಅಂತ ಹೇಳ್ತೇವೆ, ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಅಂತ ಏನಿದೆ, ಇದರಲ್ಲಿ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಬಹುದು ಡಾಕ್ಟರ್ ಅಂತ ಕೇಳಿದ್ರೆ, ಮೊಣಕಾಲಿನಲ್ಲಿ ಊತ ಇರಬಹುದು, ಅಂದ್ರೆ ಸ್ವೆಲ್ಲಿಂಗ್ ಅಂತ ಹೇಳ್ತೇವೆ, ನೋವು ಇರುತ್ತೆ, ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್ಸ್ ಅಂತ ಹೇಳ್ತೇವೆ, ಅಂದ್ರೆ ಮೂವ್ಮೆಂಟ್ಸ್ ಮಾಡ್ಲಿಕ್ಕೆ ಆಗಲ್ಲ, ಮತ್ತು ಸೌಂಡ್ ಬರ್ತಾ ಇರುತ್ತೆ. ಎರಡು ಬೋನ್ ಘರ್ಷಣೆ ಆದ್ರೆ ಹೇಗೆ ಸೌಂಡ್ ಬರುತ್ತೆ ಆ ರೀತಿ ಸೌಂಡ್ ಬರ್ತಾ ಇರುತ್ತೆ. ಪ್ಲಸ್ ಸ್ಟಿಫ್ನೆಸ್, ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಹೀಗೆ ಜಡತ್ವ ಅಂತ ಹೇಳ್ತೀವಿ, ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಈ ಎಲ್ಲ ಕೂಡ ಲಕ್ಷಣಗಳು ನಮಗೆ ಮೊಣಕಾಲು ನೋವಿನಲ್ಲಿ ಕಾಣಿಸ್ಕೊಳ್ತದೆ. ಅದೇ ರೀತಿ ಹೇಗೆ ಡಾಕ್ಟರ್ ತಪಾಸಣೆ ಮಾಡೋದು ಇದನ್ನ, ಮತ್ತು ಯಾವ ರೀತಿ ಇದನ್ನ ನಾವು ಡಯಾಗ್ನೋಸ್ ಮಾಡಬೇಕು ಅಂತ ಹೇಳಿದ್ರೆ, ಅದು ಎಕ್ಸ್ರೇ ಆಗಿರಬಹುದು ಅಥವಾ MRI ಆಗಿರ್ಬೋದು ಅಥವಾ CT ಸ್ಕ್ಯಾನ್ ಆಗಿರ್ಬೋದು, ಇಲ್ಲಾಂದ್ರೆ ಆರ್ಥ್ರೋಸ್ಕೋಪಿ ಅಂತ ಕೂಡ ಒಂದು ಇನ್ವೆಸ್ಟಿಗೇಷನ್ ಇದೆ. ಇಂತಹ ಹಲವಾರು ಇನ್ವೆಸ್ಟಿಗೇಷನ್ಸ್ ಗಳಿಂದ ನಾವು ಮೊಣಕಾಲಿನಲ್ಲಿ ಏನ್ ತೊಂದರೆ ಆಗಿದೆ ಮತ್ತು ಯಾವುದರಿಂದ ನೋವು ಬರ್ತಾ ಇದೆ ಅಂತ ತಪಾಸಣೆ ಮಾಡಬಹುದು. ಇನ್ನು ನನಗೆ ಮೊಣಕಾಲು ನೋವು ಬಂದ್ಬಿಟ್ಟಿದೆ ಡಾಕ್ಟ್ರೆ, ಹೇಗೆ ನಾನು ಇದನ್ನ ನಿವಾರಣೆ ಮಾಡ್ಕೊಳ್ಬಹುದು ಅಥವಾ ಹೇಗೆ ಇದಕ್ಕೆ ಪರಿಹಾರ ಮಾಡ್ಕೊಳ್ಬಹುದು ಅಂತ ಕೇಳುವವರಿಗೆ ಇಲ್ಲಿದೆ ಪರಿಹಾರಗಳು. ಮೊದಲನೇದಾಗಿ ಬೊಜ್ಜು ನಿವಾರಣೆ ಮಾಡ್ಕೊಳ್ಬೇಕು. ತೂಕ ನಿರ್ವಹಣೆ ಅಥವಾ ವೇಟ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಅವರ ದೇಹಕ್ಕೆ ತಕ್ಕಂತಹ ಒಂದು ತೂಕವನ್ನ ಅವರು ಮೇಂಟೈನ್ ಮಾಡ್ತಾ ಹೋದ್ರು ಅಂದ್ರೆ ಈ ಮೊಣಕಾಲು ನೋವು ಜಾಸ್ತಿ ಆಗಲ್ಲ, ಎಷ್ಟಿದೆ ಅಷ್ಟೇ ಉಳ್ಕೊಳ್ಳುತ್ತೆ. ಎರಡನೇದು ನೀ ಕ್ಯಾಪ್ ಅಂತ ಹೇಳ್ತೇವೆ, ಅಂದ್ರೆ ಈ ನಾವು ಕಬಡ್ಡಿಯಲ್ಲಿ ಆಡುವಾಗ ಒಂದು ನೀ ಕ್ಯಾಪ್ ಅಂತ ಹಾಕೊಳ್ತಾ ಇರ್ತೇವೆ, ಅದೇ ರೀತಿ ಟೈಟ್ ಆಗಿ ಒಂದು ಮೊಣಕಾಲನ್ನ ಅಥವಾ ನೀಸಿಗೆ ಕಂಪ್ರೆಷನ್ ಏನಿರುತ್ತೆ ಆ ರೀತಿಯ ಒಂದು ನೀ ಕ್ಯಾಪ್ ಅನ್ನ ಧರಿಸುವುದು ತುಂಬಾ ಒಳ್ಳೆಯದು. ನೀ ಕ್ಯಾಪ್ ಸಿಗ್ಲಿಲ್ಲ ಅಂದ್ರೆ ಕ್ರೇಪ್ ಬ್ಯಾಂಡೇಜ್ ಸಿಗುತ್ತೆ ನಾರ್ಮಲ್ ಮೆಡಿಕಲ್ ಶಾಪ್ ಅಲ್ಲಿ ಕೂಡ, ಅದನ್ನು ಕೂಡ ನಾವು ಟೈಮ್ ಮಾಡಬಹುದು. ಆದ್ರೆ ತುಂಬಾ ಜಾಸ್ತಿ ಹೊತ್ತು ಟೈಮ್ ಮಾಡಬಾರ್ದು, ಅದನ್ನ ಅಭ್ಯಾಸ ಮಾಡ್ಕೊಳ್ಬಾರ್ದು. ಮಿಡ್ಲ್ ಅಲ್ಲಿ ಸ್ವಲ್ಪ ನಾವು ಗ್ಯಾಪ್ ಕೂಡ ಕೊಡ್ತಾ ಇರಬೇಕು. ಒಂದು ದಿವಸಕ್ಕೆ ಯಾವಾಗೆಲ್ಲ ನಾವು ನಿಂತುಕೊಂಡಿರ್ತೇವೆ ಅಥವಾ ಯಾವಾಗೆಲ್ಲ ನಾವು ಓಡಾಡ್ತಾ ಇರ್ತೇವೆ ಆ ಟೈಮಲ್ಲಿ ಮಾತ್ರ ನಾವು ಇಂತಹ ನೀ ಕ್ಯಾಪ್ ಅಥವಾ ಕ್ರೇಪ್ ಬ್ಯಾಂಡೇಜ್ ಗಳನ್ನ ಬಳಸಬೇಕು. ಮತ್ತೆ ರೆಸ್ಟ್ ಅಲ್ಲಿ ಯಾವಾಗ ಇರ್ತೇವೆ ಆ ಟೈಮಲ್ಲಿ ನಾವು ಅದನ್ನ ಲೂಸ್ ಮಾಡೋದು ಅಥವಾ ಅದನ್ನ ತೆಗೆದಿಡೋದು ತುಂಬಾ ಉತ್ತಮ. ಇನ್ನು ಡಾಕ್ಟ್ರೆ ನಾವು ಮಸಾಜ್ ಮಾಡ್ಕೊಳ್ಬಹುದಾ ಅಥವಾ ಅಭ್ಯಂಗ ಮಾಡಬಹುದಾ ನೀ ಜಾಯಿಂಟಿಗೆ ಅಂತ ಕೇಳಿದ್ರೆ, ಊತ ಇತ್ತು ಅಥವಾ ತೀರಾ ಜಾಸ್ತಿ ನೋವು ಇದ್ರೆ ಅಲ್ಲಿ
ರೆಡ್ನೆಸ್ ಏನಾದ್ರು ಇತ್ತು, ಇನ್ಫ್ಲಮೇಟರಿ ಸೈನ್ಸ್ ಗಳಿತ್ತು ಅಂದ್ರೆ ನಾವು ಖಂಡಿತವಾಗ್ಲೂ ಅಲ್ಲಿ ಆಯಿಲ್ ಹಾಕಿ ಮಸಾಜ್ ಅನ್ನ ಮಾಡಬಾರದು. ಇನ್ನು ಬರೀ ನೋವು ಮಾತ್ರ ಇದೆ, ತುಂಬಾ ರೂಕ್ಷತೆ ಅಂದ್ರೆ ಡ್ರೈನೆಸ್ ಬಂದಿದೆ ಅಂದ್ರೆ ಸ್ವಲ್ಪ ನಾವು ಹರಳೆಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಅದನ್ನ ಲೈಟ್ ಆಗಿ ಅಪ್ಲೈ ಮಾಡಿಬಿಟ್ಟು, ಜಾಸ್ತಿ ಮಸಾಜ್ ಮಾಡಿ ಹೋಗ್ಬಾರ್ದು, ಅಪ್ಲೈ ಮಾಡಿ ಮತ್ತೆ ಅದಕ್ಕೆ ಸ್ವಲ್ಪ ಬಿಸಿನೀರಿನಿಂದ ಸೇಕ ಕೊಡ್ಬೋದು ಅಥವಾ ನೀ ಕ್ಯಾಪ್ ಅನ್ನ ಹಾಕ್ಬಿಟ್ರೆ ತುಂಬಾ ಒಳ್ಳೇದು. ಇನ್ನು ಮತ್ತೊಂದು ತೊಂದರೆ ಏನಾಗುತ್ತೆ ಇಲ್ಲಿ, ಕಾರ್ಯಕಾರಣ ಸಂಬಂಧ ಅಂತ ಹೇಳ್ತೀವಿ ನಾವು. ಬೊಜ್ಜು ಇರೋರಲ್ಲಿ ಏನಾದ್ರು ಮೊಣಕಾಲು ನೋವು ಬಂತು ಅಂದ್ರೆ ಅವರು ಮೊಣಕಾಲು ನೋವು ಇದೆ ಅಂತ ವಾಕಿಂಗ್ ಮಾಡೋದು ಮತ್ತು ವ್ಯಾಯಾಮ ಮಾಡೋದನ್ನ ಬಿಟ್ಬಿಡ್ತಾರೆ. ಆದ್ರಿಂದ ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ. ಬೊಜ್ಜು ಜಾಸ್ತಿ ಆಗಿರೋದ್ರಿಂದ ಮತ್ತೆ ಮೊಣಕಾಲು ನೋವು ಜಾಸ್ತಿ ಆಗುತ್ತೆ. ಇದಕ್ಕೆ ನಾವು ಕಾರ್ಯಕಾರಣ ಸಂಬಂಧ ಅಂತ ಹೇಳ್ತಾ ಇರ್ತೇವೆ. ಸೊ ಇಂಥ ಟೈಮಲ್ಲಿ ಅವರು ಖಂಡಿತ ಅವರು ಕುಳಿತುಕೊಂಡು ಬಿಟ್ಟೆ ಪ್ರಾಣಾಯಾಮ ಅಂತಹ ವ್ಯಾಯಾಮಗಳು ಅಥವಾ ಸಿಂಪಲ್ ಆಗಿರುವಂತಹ ಆಸನಗಳನ್ನ ಮಾಡ್ತಾ ಇರಬೇಕು. ತೀರಾ ಜಾಸ್ತಿ ವಾಕಿಂಗ್ ಅಥವಾ ರನ್ನಿಂಗ್ ಯಾರು ಮಾಡ್ತಾ ಇರ್ತಾರೆ ಅಂತವರಲ್ಲೂ ಕೂಡ ಈ ಆಸ್ಟಿಯೋಆರ್ಥ್ರೈಟಿಸ್ ಬೇಗ ಸೆಟಿನ್ ಆಗ್ಬಹುದು. ಆದ್ರೆ ಓವರ್ ಯೂಸ್ ಅಂತ ಏನ್ ಹೇಳ್ತೇವೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಸೊ ಇದಲ್ಲದೇನೆ ಆಹಾರದಲ್ಲಿ ಏನು ಸೇವನೆ ಮಾಡಬೇಕು ಡಾಕ್ಟರ್ ಅಂತ ಕೇಳಿದ್ರೆ, ತುಪ್ಪದ ಸೇವನೆ ತುಂಬಾ ಒಳ್ಳೆಯದು. ದಿವಸಕ್ಕೆ ಪ್ರತಿನಿತ್ಯವೂ ಮಧ್ಯಾಹ್ನ ಊಟದ ಜೊತೆಗೆ ಅರ್ಧ ಚಮಚದಿಂದ 1 ಚಮಚದಷ್ಟು ತುಪ್ಪದ ಸೇವನೆ. ಅದನ್ನ ನಾವು ಫ್ರೈ ಮಾಡಬಾರ್ದು. ತುಪ್ಪ ಹೇಗಿರುತ್ತೆ ಅದನ್ನೇ ನಾವು ಅನ್ನಕ್ಕಾಗ್ಲಿ ಅಥವಾ ಅದನ್ನ ಸಾರು ಜೊತೆ ಆಗ್ಲಿ ನಾವು ಸೇವನೆ ಮಾಡ್ತಾ ಬಂತು ಅಂತ ಹೇಳಿದ್ರೆ, ಅಥವಾ ದಾಲ್ ಇರುತ್ತೆ ಅದರ ಜೊತೆ ಸೇವನೆ ಮಾಡ್ತಾ ಬಂತು ಅಂತ ಹೇಳಿದ್ರೆ ಅವಾಗ ಕ್ರಮೇಣವಾಗಿ ಇಂಥ ನೋವುಗಳು ಕಡಿಮೆ ಆಗುತ್ತೆ. ಇನ್ನು ಆಹಾರದಲ್ಲಿ ಹಾಲಿನ ಸೇವನೆ ಮಾಡ್ತಾ ಇರೋರು, ಅಂದ್ರೆ ಹಾಲಿಗೆ ಯಾರಿಗೆಲ್ಲ ಅಲರ್ಜಿ ಇಲ್ಲ ಅವರು ಹಾಲಿನ ಸೇವನೆ ಖಂಡಿತವಾಗ್ಲೂ ಮಾಡ್ತಾ ಹೋಗ್ಬೋದು. ಇದರಿಂದ ಉತ್ತಮ ಮಟ್ಟದ ಕ್ಯಾಲ್ಸಿಯಂ ಸಿಗ್ತಾ ಇರುತ್ತೆ. ಇನ್ನು ಹಾಲಿನ ಸೇವನೆ ಯಾರಿಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅವರು ಮೊಟ್ಟೆಯ ಸೇವನೆಯನ್ನ ಮಾಡ್ಬೋದು ಖಂಡಿತವಾಗಿ. ಸೊ ಇದ್ರಲ್ಲೂ ಕೂಡ ಕ್ಯಾಲ್ಸಿಯಂ ಸಿಗುತ್ತೆ ಮತ್ತೆ ವೈಟಮಿನ್ ಡಿ ಕೂಡ ಸಿಗುತ್ತೆ. ಹಾಗೆ ಮೂಳೆಗಳು ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಇನ್ನು ಎರಡೂ ಆಗಲ್ಲ ಡಾಕ್ಟ್ರೆ, ಆ ಕಡೆ ನಾನು ಮೊಟ್ಟೆನೂ ತಿನ್ಲಿಕ್ಕಾಗಲ್ಲ, ಈ ಕಡೆ ಹಾಲು ಆಗಲ್ಲ ಅಂತ ಹೇಳೋದು ಏನು ಮಾಡ್ಲಿಕ್ಕಾಗಲ್ಲ. ಸ್ವಲ್ಪ ಅವರು ಸಪ್ಲಿಮೆಂಟೇಷನ್ಸ್ ಗಳನ್ನ ತಗೊಳ್ಬೇಕಾಗುತ್ತೆ. ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಆಗಿರ್ಬೋದು ಅಥವಾ ವೈಟಮಿನ್ ಡಿ ಸಪ್ಲಿಮೆಂಟ್ ಗಳಾಗಿರ್ಬೋದು, ಇದನ್ನ ಅವರು ತಗೊಳ್ಬೇಕಾಗಿ ಬರ್ಬೋದು. ತೀರಾ ಜಾಸ್ತಿ ನೋವಿದೆ ಡಾಕ್ಟ್ರಿ ನನಗೆ ಅಂತ ಹೇಳುವವರು ಒಂದು ಸ್ಪೂನ್ ಅರಿಶಿನ ಪುಡಿ ಏನಿರುತ್ತೆ ಅದಕ್ಕೆ 1 ಸ್ಪೂನ್ ಅಷ್ಟು ಶುಂಠಿ ಪೌಡರ್ ಏನಿರುತ್ತೆ ಅಂದ್ರೆ ಒಣ ಶುಂಠಿಯ ಪೌಡರ್ ಏನಿರುತ್ತೆ ಅದನ್ನ ಬೆರೆಸ್ಬಿಟ್ಟು ಚೆನ್ನಾಗಿ ಅದಕ್ಕೆ ಬಿಸಿನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿ ಅವರು ಮೊಣಕಾಲಿಗೆ ಅಪ್ಲೈ ಮಾಡಿ ಮೇಲ್ಗಡೆ ಒಂದು ಬಟ್ಟೆ ಕಟ್ಬಿಟ್ಟು ಅದು ಒಂದು ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಅಲ್ಲಿ ಇಟ್ಬಿಟ್ಟು ಆಮೇಲೆ ಬಿಸಿನೀರಿಂದ ಸೇಕ ಕೊಟ್ರೆ ಇಮಿಡಿಯೇಟ್ ಆಗಿ ಸ್ವಲ್ಪ ಪೇನ್ ರಿಲೀಫ್ ಆಗುತ್ತೆ. ಇನ್ನು ಯಾರೆಲ್ಲ ಪೇನ್ ಕಿಲ್ಲರ್ ಮೇಲೆ ಡಿಪೆಂಡೆಂಟ್ ಇರ್ತಾರೆ, ಮೊಣಕಾಲು ನೋವು ಬಂದಾಗ ಒಂದ್ಸರಿ ಹೋಗಿ ಪೇನ್ ಕಿಲ್ಲರ್ ತಗೊಂಡ್ಬರೋದು, ಮೆಡಿಕಲ್ ಶಾಪಿಗೆ ಹೋಗಿ ಅಂತದನ್ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ನೀವು ಖಂಡಿತವಾಗ್ಲೂ ಐದರ್ ಪೇನ್ ಕಿಲ್ಲರ್ನ ಅವಾಯ್ಡ್ ಮಾಡಬೇಕು, ಇಲ್ಲಾಂದ್ರೆ ವೈದ್ಯರನ್ನ ಒಂದು ಕನ್ಸಲ್ಟ್ ಮಾಡಿಬಿಟ್ಟು ಅವರ ಸಲಹೆಯನ್ನ ಪಡೆದ್ಬಿಟ್ಟು ಆಮೇಲೆ ಅಂತ ಔಷಧಿಗಳನ್ನ ತಗೊಳ್ಳೋದು ನನ್ನ ಪ್ರಕಾರ ಉತ್ತಮ. ಇನ್ನು ಕೊನೆಯದಾಗಿ ಆಹಾರದಲ್ಲಿ ನೆಲ್ಲಿಕಾಯಿಯ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೇವೆ, ಈ ತುಳಸಿ ಮದುವೆಯಲ್ಲೆಲ್ಲ ಯೂಸ್ ಮಾಡುವಂಥದ್ದು ಬೆಟ್ಟದ ನೆಲ್ಲಿಕಾಯಿ ಏನಿರುತ್ತೆ ಅದರ ಒಂದು ಪೌಡರ್ ನ ಯೂಸ್ ಮಾಡ್ಕೊಳ್ಬಹುದು. ಅಥವಾ ಆ ನೆಲ್ಲಿಕಾಯಿ ಏನಿರುತ್ತೆ ಅದನ್ನೇ ನಾವು ತಂದ್ಬಿಟ್ಟು ಕುಕ್ಕರಿನಲ್ಲಿ ಸ್ಟೀಮ್ ಮಾಡಿಬಿಟ್ಟು ಅದನ್ನು ಕೂಡ ನಾವು ಸೇವನೆ ಮಾಡಬಹುದು. ಕೆಲವರು ಅದರ ಉಪ್ಪಿನಕಾಯಿ ಏನ್ ಮಾಡ್ತಾರೆ, ಉಪ್ಪು ಖಾರ ಸ್ವಲ್ಪ ಕಡಿಮೆ ಹಾಕೊಂಡ್ಬಿಟ್ಟು ಕೂಡ ಅದರ ಸೇವನೆ ಮಾಡಿದ್ರೆ ಕ್ರಮೇಣವಾಗಿ ಇಂತಹ ಮೊಣಕಾಲು ನೋವಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕಡಿಮೆ ಆಗಲಿಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾ ಇಂದಿನ ಈ ಮೊಣಕಾಲು ನೋವಿನ ಮೇಲೆ ಇರುವಂತಹ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಹೆಲ್ತ್ ಟಿಪ್ ಅನ್ನ ತಗೊಂಡ್ಬಿಟ್ಟು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ ಅಂತ ಹೇಳ್ತಾ ನಿಮ್ಮ ಡಾಕ್ಟರ್ ಶರತ್ ಕುಲಕರ್ಣಿ ನಿಮ್ಮಿಂದ ಅನುಮತಿ ಪಡೆದುಕೊಳ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.